ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ರಾಮನವಮಿ ಇರೋದಕ್ಕೆ ರಾಮನಿಗೆ ಇದೇ ಶ್ರೇಷ್ಠವಾಗಿದ್ದು ನೋಡಿ, ಕೋಸಂಬರಿ, ಬೆಲ್ಲದ ಪಾನಕ, ಮಜ್ಜಿಗೆ ಮಾಡಿ ನೀವು ನೈವೇದ್ಯ ಹಿಡಿದ್ಬಿಟ್ಟು ಮಕ್ಕಳಿಗೆ ಮನೆಯವರಿಗೆಲ್ಲ ಕೊಡ್ಬೋದು. ನಾನು ಈ ಥರ ಮೂರನ್ನು ಮಾಡ್ಕೊಂಬರ್ತೀನಿ, ಬನ್ನಿ. ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಅರ್ಧ ಬಟ್ಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಶ್ರೀರಾಮನವಮಿ ಇರೋದಕ್ಕೆ ನಾನು ಮೂರು ಥರ ನಾನು ಶ್ರೀರಾಮಿಗೆ ಏನು ಪೂಜೆ ಮಾಡ್ತಾರೆ, ಏನು ಇಡ್ತಾರೆ, ರಾಮನಿಗೆ ಏನು ಇಷ್ಟ ಅಂತ ನಾನಿವಾಗ ಪಾಡಿ ತೋರಿಸ್ತೀನಿ. ಇದು ಬೆಲ್ಲ ತೊಗೋಬೇಕು. ಬೆಲ್ಲ ತೊಗೊಂಬಿಟ್ಟು ನಾವು ಇದನ್ನು ನೆನೆ ಇಡೋಣ. ಇವಾಗ ಒಂದು ಚಮಚಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಈ ಮುಕ್ಕಾಲು ಬಟ್ಲ ಇರೋದು ಬೆಲ್ಲನೂ ನೀಟಾಗಿ ಹಾಕೋಣ. ಹಾಕಿ ಇದನ್ನು ನಾನು ಪಕ್ಕಕ್ಕೆ ಇಡ್ತೀನಿ. ಪಕ್ಕಕ್ಕೆ ಇಟ್ಬಿಟ್ಟು ನಾನು ಹೆಸರುಬೇಳೆ ಮಾಡಿ ತೋರಿಸ್ತೀನಿ. ನೋಡಿ, 1 ಅವರ್ ಮುಂಚೆ ನಾನು ಹೆಸರುಬೇಳೆ ನೆನಕಿದ್ದೆ. ಈ ಹೆಸರುಬೇಳೆ ನೆನಕಿರೋದು ನೋಡಿ, ನೀವು ಬೆಳಗ್ಗೆ ಎದ್ದು ಈ ಥರ ಮಾಡೋದಿದ್ರೆ ನೀವು 1 ಅವರ್ ಮುಂಚೆನೇ ಹೆಸರುಬೇಳೆ ತಂದು ನೆನಕ್ಬಿಡಿ. ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ನೋಡಿ. ಇವಾಗ ಇದನ್ನು ನೀಟಾಗಿ ತೊಳ್ಕೊಂಬಿಟ್ಟು ನಾನು ನೆನಕಿದ್ದೆ. ಇವಾಗ ಇನ್ನೊಂದು ಸರಿ ತೊಳೆದ್ಬಿಟ್ಟು ನಾನು ಒಂದು ಬಟ್ಲ ತೊಗೊಂಡು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ನಾನು ತೊಳೆದ್ಬಿಟ್ಟು ತೆಗ್ದಿದ್ದೀನಿ. ಇವಾಗ ಇದನ್ನ ಹಾಕಿ ನಾವು ಇದಕ್ಕೆ ಏನೇನು ಐಟಮ್ಸ್ ಹಾಕೋದಂತ ನೋಡ್ಕೊಳ್ಳೋಣ, ಬನ್ನಿ. ತೊಗೊಳ್ಳಲ್ಲ ನೋಡಿ, ನಾನು ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ, ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇವಾಗ ಒಂದೇ ಒಂದು ನಾನು ಹಸಿಮೆಣ್ಸಿನ್ಕಾಯಿ. ಮಕ್ಕಳು ತಿಂತಾರಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದಕ್ಕೆ ಹಾಕಿದ್ರೇ ಅದು ಚೆನ್ನಾಗಿರೋದು. ನೋಡಿ, ಇವಾಗ ನಾನು ಒಂದು ದಾಳಿಂಬೆ, ಒಂದು ಅರ್ಧ ಹೋಳಷ್ಟು ನಾನು ದಾಳಿಂಬೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇವಾಗ ನಾವು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡ್ರ್ ಹಾಕಿದ ನಂತರ ನಾನು ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೆ. 1 ಸ್ಪೂನ್ ಆಗಷ್ಟು ಎಣ್ಣೆ, ಕರಿಬೇವು, ಸಾಸಿವೆ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ಇವಾಗ ಲಾಸ್ಟ್ಗೆ ನಾವು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೀವು ಫಸ್ಟೇ ಉಪ್ಪು ಹಾಕಿಬಿಟ್ಟು ಇಡಬೇಡಿ. ನೀವು ತಿನ್ನೋ ಟೈಮಿಗೆ ಮಾತ್ರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಇದು. ನೀವು ದಾಳಿಂಬೆ ಹಾಕಲೇಬೇಕಂತ ಏನಿಲ್ಲ, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಇದು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವತ್ತು ಹಬ್ಬದ ದಿವಸ ನೈವೇದ್ಯನೂ ಮಾಡ್ಬೋದು, ಮಕ್ಕಳಿಗೆ ತಿನ್ನೋಕೆ ಕೊಡ್ಬೋದು, ಮನೆಗೆ ಯಾರು ಬರ್ತಾರೋ ಅವ್ರಿಗೆ ನೀವು ಕೊಡ್ಬೋದು. ಇದು ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಟು ನಾನು ಇವಾಗ ಮಜ್ಜಿಗೆ ಮಾಡ್ತೀನಿ. ನೋಡಿ, ನಾನು ಒಂದು ಬಟ್ಲಟ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇದು ನಮಗೆ ಎಷ್ಟು ಬೇಕಂತ ನೀರು ನೋಡ್ಕೊಂಬಿಟ್ಟು ನಾವು ಹಾಕ್ಕೊಂಡು ನಾನು ಒಂದು ಅರ್ಧ ಚಮಚಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೋಬೋದು. ನಾವು ಮನೇಲಿ ಅಷ್ಟು ಜಾಸ್ತಿ ಜನ ಇರೋಲ್ಲ ಅಂಥೇಳಿ ನಾನು ಇಷ್ಟಿಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಮಜ್ಜಿಗೆ ಸ್ವಲ್ಪ ಕಡಿಯೋಣ. ನೋಡಿ, ಈ ಥರ ನಾವು ಮಜ್ಜಿಗೆ ಕಡಿಯೋದಾಗಿರ್ಬೋದು, ಇಲ್ಲ ಈ ಥರ ಮಿಕ್ಸ್ ಮಾಡೋದಾಗಿರ್ಬೋದು. ಇದನ್ನು ಚೆನ್ನಾಗಿ ನಾವು ಇದನ್ನು ಈ ಥರ ಮಿಕ್ಸು ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಮಜ್ಜಿಗೆ ಕಡ್ದಿರೋದಾಗಿದೆ. 1 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ನೀವು ಬೇಕಂದರೆ ಇದಕ್ಕೆ ಹಸಿಮೆಣ್ಸಿಕಾಯಿ, ಆಮೇಲೆ ಶುಂಠಿ, ಪೆಪ್ಪರ್ ಪೌಡ್ರ್ ಎಲ್ಲ ಹಾಕ್ಬೋದು. ನನ್ನ ಮಕ್ಕಳು ಕುಡಿತಾರಂತ ನಾನು ಹಾಕ್ತಾಯಿಲ್ಲ. ಬರೀ ಉಪ್ಪು, ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನೋಡಿ, ನಾನು ಹಾಕಿ ಒಂದು ಚಿಕ್ಕ ಚೊಂಬಲ್ಲಿ ಹಾಕಿಡ್ತೀನಿ. ಮಕ್ಕಳು ಯಾವಾಗ ಬರ್ತಾರೋ ಆವಾಗ ನಾನು ಹಾಕೋಕ್ಕೆ ಅವ್ರಿಗೆ ಕೊಡ್ತೀನಿ. ನೋಡಿ, ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಬೆಲ್ಲದ ಪಾನಕ ಮಾಡೋಣ. ನೋಡಿ, ಇವಾಗ ಬೆಲ್ಲ ನಾನು ಕರಗಕ್ಕಿಟ್ಟಿದ್ದೆ. ಇದು ಬೆಲ್ಲ ಸ್ವಲ್ಪ ಕರಗಿದೆ. ಇವಾಗ ನೀಟಾಗಿ ಕರಗಿಸ್ಕೊಂಡ್ಬಿಟ್ಟು ಇದನ್ನು ನಾವು ಸೋಸ್ಕೊಳ್ಳೋಣ. ಇವಾಗ ಇದನ್ನು ನಾವು ಸೋಸೋಣ. ನೋಡಿ, ಇವಾಗ ಬೆಲ್ಲ ಕರಗಿದೆ. ನಾನು ಒಂದು ಏಲಕ್ಕಿ ಕುಟ್ಟು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಆದ ನಂತರ ನೋಡಿ, ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಹಿಡ್ಕೊಬೇಕಿದ್ರಾಗ, ಅಂದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಒಂದೇ ಒಂದು ಚಿಟಿಕೆಯಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಕಲಿಸ್ಬಿಟ್ಟು ನಾವು ಇದನ್ನು ಸೋಸ್ಕೊಳ್ಳೋಣ. ಏಲಕ್ಕಿ, ನಿಂಬೆಹಣ್ಣು ಎಲ್ಲ ಅದನ್ನು ಮತ್ತೆ ಸೋಸ್ಬಿಟ್ಟು ಮಕ್ಕಳಿಗೆ ಕೊಡಬೇಕು. ಇಲ್ಲ ಅಂದರೆ ಬಾಯಿಗೆ ಸಿಕ್ಕರೆ ಮಕ್ಕಳು ಕುಡಿಯಲ್ಲ. ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇವಾಗ ಒಂದು ಬಟ್ಲಿಗೆ ಸೋಸ್ಕೊತೀನಿ. ಇವಾಗ ಇದನ್ನು ನಾವು ಸೋಸ್ಕೊಳ್ಳೋಣ. ನೋಡಿ, ಮತ್ತೆ ಬೆಲ್ಲ ಮಿಕ್ಕಿದ್ರೆ ಯಾರ ನೆಂಟರು ಬಂದರೆ ಇದರಲ್ಲೇ ನಾವು ಮತ್ತೆ ಬೆಲ್ಲ, ಏಲಕ್ಕಿ, ನಿಂಬೆಹಣ್ಣು ಹಾಕಿಬಿಟ್ಟು ನಾವು ಮತ್ತೆ ಜ್ಯೂಸ್ ಮಾಡಿಕೊಡ್ಬೋದು. ಇವಾಗ ನೋಡಿ, ಇವಾಗ ಬೆಲ್ಲದ ಪಾನಕ ರೆಡಿ ಆಯಿತು. ನಾನು ತುಳಸಿ ಎಲೆ ತೊಗೊಂಡಿದ್ದೆ, ಯಾಕಂದರೆ ತುಳಸಿ ಹಾಕಿದ್ರೇ ಸೂಪರು. ಬೇಕಂದರೆ ಒಬ್ಬೊಬ್ಬರು ಕರ್ಪೂರನೂ ಹಾಕ್ತಾರೆ. ನಾನು ಮಕ್ಕಳೆಲ್ಲ ತಿನ್ನಲ್ಲ ಅಂತ ನಾನು ಕರ್ಪೂರ ಹಾಕಲ್ಲ. ತುಳಸಿ ಎಲೆ ತೊಗೊಂಡ್ಬಿಟ್ಟು ಒಂದು 4 ತುಳಸಿ ಎಲೆ ಹಾಕಿದರೆ ಸಾಕು, ಸೂಪರಾಗಿರುತ್ತೆ. ಈ ಥರದೊಂದು ಪಾನಕ ಇವತ್ತು ರಾಮನವಮಿ ಇರೋದಕ್ಕೆ ನಾಳೆನೋ ಇವತ್ತು ಯಾವಾಗೋ ನಿಮಗೆ ಮಾಡ್ಕೊಂಡು ಈ ಥರ ಕುಡಿಬೋದು. ನೋಡಿ, ಎಲ್ಲ ರೆಡಿಯಾಗಿದೆ. ನಾನು 3 ಮಾಡಿ ನಿಮಗೆ ತೋರಿಸಿದ್ದೀನಿ. ಮಜ್ಜಿಗೆ, ಬೆಲ್ಲದ ಪಾನಕ, ಆಮೇಲೆ ಹೆಸರುಬೇಳೆ, ಇವು 3 ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಹೆಸರುಬೇಳೆ, ಮಜ್ಜಿಗೆ,
ಮಜ್ಜಿಗೆ ಪಾನಕ ಬೆಲ್ಲದ ಪಾನಕ ಮಾಡಿದ್ದೀನಿ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇದೇನು ಹೊರಗಡೆ ತರೋದಂತ ಏನೂ ಇಲ್ಲ. ದಾಳಿಂಬೆ ಮಾತ್ರ ತರಬೇಕು, ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಥರ ಮನೆಯಲ್ಲಿ ಹಬ್ಬಕ್ಕೆ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊತಾರೆ. ರಜೆ ಇರೋ ಟೈಮಲ್ಲಿ ಮಕ್ಕಳಿಗೆ ಈ ಥರ ತಿಂಡಿಗಳು ಮಾಡಿ ಕೊಡ್ಬೋದು. ಇವತ್ತು ರಾಮನವಮಿ ಇರೋದಕ್ಕೆ ನೀವು ಈ ಥರ ಮಜ್ಜಿಗೆ, ಬೆಲ್ಲದ ಪಾನಕ, ಹೆಸರುಬೇಳೆ ಎಲ್ಲ ಮಾಡಿಕೊಡಿ. ಇದು ಮೂರು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.